ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಈ ದಿನದಲ್ಲಿ ನಮ್ಮ ದೇವರು ಪುನರ್ಸ್ಥಾಪಿಸುವಂಥ ದೇವರು. ಈ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂಥ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಸೇವೆಯಲ್ಲಾಗಲಿ ಯಾವುದೆಲ್ಲ ನೀವು ಕಳೆದುಕೊಂಡಿದ್ದೀರೋ, ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಿ ಕಳೆದುಕೊಂಡಿರುವಂಥದ್ದೆಲ್ಲವನ್ನ ನಿಮಗೆ ಪುನರ್ಸ್ಥಾಪಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಈ ಒಂದು ದಿನದಲ್ಲಿ ನಾವು ಹೋಗಿ ದೇವರ ವಾಕ್ಯವನ್ನು ನೋಡೋಣ. ನಾವು ನೋಹನ ಕಾರ್ಯವನ್ನು ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ನೋಹನು ಜಲಪ್ರಳಯ ಆದ ನಂತರ ಅವನು ವ್ಯವಸಾಯ ಮಾಡುವಂಥವನಾಗಿರುತ್ತಾನೆ. ಮುಂದೆ ನಾವು ನೋಡುವಾಗ ಭೂಲೋಕದಲ್ಲಿ ಆ ದ್ರಾಕ್ಷಾ ತೋಟವನ್ನು ಪ್ರಾರಂಭ ಮಾಡಿದವನು ನೋಹನಾಗಿರುತ್ತಾನೆ. ಈ ನೋಹನು ಒಂದು ದಿನ ಅವನು ಕುಡಿದು ಅವನು ಬೆತ್ತಲೆಯಾಗಿ ಬಿದ್ದಿರುತ್ತಾನೆ. ಬಿದ್ದಿರುವಾಗ ತನ್ನ ಮಗನಾದಂಥ ಹಾಮನು ಅವನು ತನ್ನ ತಂದೆ ಬೆತ್ತಲಾಗಿರುವುದನ್ನು ಕಂಡು ಅವನು ಹೊರಗಡೆ ಹೋಗಿ ತನ್ನ ಸಹೋದರರಿಗೆ ಹೋಗಿ ತಿಳಿಸುತ್ತಾನೆ. ಅದನ್ನು ಕೇಳಿದಂಥ ತನ್ನ ಸಹೋದರರು ಅವರು ತಂದೆಯ ಬೆತ್ತಲೆಯನ್ನು ನೋಡದೆ ಅವರು ಹಿಂದುಗಡೆಯಿಂದ ತಂದೆಯ ಬಳಿಗೆ ಬಂದು ಕಂಬಳಿಯನ್ನು ತೆಗೆದುಕೊಂಡು ತಂದೆಯ ಬೆತ್ತಲತನವನ್ನು ಅಲ್ಲಿ ಮುಚ್ಚುತ್ತಾರೆ. ಅದಾದ ಮೇಲೆ ಆ ಒಂದು ನೋಹನು ದ್ರಾಕ್ಷರಸ ಅಮಲೇರಿದ ಒಂದು ಕಾರ್ಯ ಇಳಿದಾಗ ಅವನು ಎಚ್ಚೆತ್ತು ಹಾಮನ ಮಗನಾದಂಥ ಕಾನನನ್ನ ಅಲ್ಲಿ ಶಪಿಸುತ್ತಾನೆ. ಅಲ್ಲಿ ನೋಡುವಾಗ ನಾವು ಕಾನನನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಹೇಳಿ ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಎಂಬುದಾಗಿ ಅಂದನು. ಈ ಒಂದು ದ್ರಾಕ್ಷರಸದ ನಿಮಿತ್ತ ಅಲ್ಲಿ ಶಾಪ ಉಂಟಾದದನ್ನು ಯೇಸು ಸ್ವಾಮಿ ಅದನ್ನು ಪುನರ್ಸ್ಥಾಪಿಸಬೇಕೆಂಬುದಾಗಿ ಹೇಳಿ ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಆ ಒಂದು ಕಾನಾನ್ ಎಂಬ ಹೆಸರು ಯಾವ ರೀತಿಯಾಗಿ ನೋಹನು ಶಪಿಸಿದನೋ ಅದೇ ಕಾನಾ ಎಂಬ ಊರಿಗೆ ಹೋಗಿ ಅಲ್ಲಿ ಆತನ ಮದುವೆಯ ಒಂದು ಮನೆಗೆ ಅಲ್ಲಿ ಹೋಗುತ್ತಾರೆ. ಹೋದಾಗ ಅಲ್ಲಿ ದ್ರಾಕ್ಷರಸ ಕೊರತೆ ಉಂಟಾಗುತ್ತದೆ. ಆ ಮನೆಯವರು ಅಲ್ಲಿ ಬಂದು ಮರಿಯಳಿಗೆ ಹೇಳಿದಾಗ ಮರಿಯಳು ಯೇಸು ಸ್ವಾಮಿಗೆ ಹೇಳಿದಾಗ ಯೇಸು ಸ್ವಾಮಿ ಅಲ್ಲಿ ದ್ರಾಕ್ಷರಸ ಕೊರತೆ ಉಂಟಾದಾಗ ಆ ನೀರಿನಿಂದ ಆ ಒಂದು ದ್ರಾಕ್ಷರಸವನ್ನು ಅಲ್ಲಿ ಏನು ಮಾಡ್ತಾರಂದರೆ ಅಲ್ಲಿ ಒಂದು ಅದ್ಭುತವನ್ನು ಮಾಡಿ ಅದೇ ದ್ರಾಕ್ಷರಸದ ನಿಮಿತ್ತ ಆ ಕಾನಾ ಊರಲ್ಲಿ ತನ್ನ ಮಹಿಮೆಯನ್ನು ಅಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತಾರೆ. ಅದೇ ದ್ರಾಕ್ಷರಸದ ನಿಮಿತ್ತ ಆ ಒಂದು ಮದುವೆ ಮನೆಗೆ ಬಂದಿರುವಂಥವರೆಲ್ಲರಿಗೂ ಆ ಒಂದು ಮದುವೆ ಕಾರ್ಯವನ್ನು ದೇವರು ಆಶೀರ್ವಾದಕರವಾಗಿ ಅಲ್ಲಿ ಮಾರ್ಪಡಿಸಿದ್ದನ್ನು ನಾವು ನೋಡುತ್ತೇವೆ. ಅದಾದ ಮೇಲೆ ತನ್ನ ಮಹಿಮೆ ಅಲ್ಲಿ ಮೊದಲನೇ ಯೇಸು ಸ್ವಾಮಿ ಮಾಡಿದಂತೆ ಒಂದು ಮೊದಲನೇ ಅದ್ಭುತ, ಕಾನಾ ಊರಿನಲ್ಲಿ ಮಾಡಿದಂತೆ ಒಂದು ಮೊದಲನೇ ಅದ್ಭುತ ಯೇಸು ಸ್ವಾಮಿ ಅಲ್ಲಿ ತನ್ನ ಮಹಿಮೆಯನ್ನು ಅಲ್ಲಿ ತೋರ್ಪಡಿಸಿಕೊಂಡ್ರು. ಅಲ್ಲಿ ಕಾನಾ ಊರಿನ ಅಲ್ಲಿ ಕಾನನ್ ಹೇಗೆ ದ್ರಾಕ್ಷರಸ ನಿಮಿತ್ತ ಶಪಿಸಲ್ಪಟ್ಟ ಯೇಸು ಸ್ವಾಮಿ ಇಲ್ಲಿ ನೋಡುವಾಗ ನಾವು ಅದೇ ದ್ರಾಕ್ಷರಸದ ನಿಮಿತ್ತ ಕಾನಾ ಊರಿನಲ್ಲಿ ಆ ಒಂದು ಆಶೀರ್ವಾದವನ್ನು ಅವರು ಉಂಟು ಮಾಡಿ ತನ್ನ ಮಹಿಮೆಯನ್ನು ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರಕಟಪಡಿಸಿಕೊಂಡರು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಸಹ ನೀವೇನೆಲ್ಲ ಕಳೆದುಕೊಂಡಿದ್ದೀರೋ ನಮ್ಮ ದೇವರು ಪುನರ್ಸ್ಥಾಪಿಸುವಂಥ ದೇವರಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ, ನಿಮ್ಮ ಸೇವೆಯಲ್ಲಿ ನೀವೇನೆಲ್ಲ ಕಳೆದುಕೊಂಡಿದ್ದೀರೋ, ಒಂದು ವೇಳೆ ಅವಮಾನವನ್ನು ಅನುಭವಿಸ್ತಾ ಇರ್ಬೋದು. ಒಂದು ವೇಳೆ ಎಲ್ಲರೂ ನಿಮ್ಮನ್ನು ನೋಡಿ ಇವರು ದರಿದ್ರಳು, ಇವಳು ಏನಕ್ಕೂ ಬಾರದವಳು ಎಂಬುದಾಗಿ ನಿಮ್ಮನ್ನು ಇದು ಮಾಡ್ಬೋದು. ಆದರೆ ಯೇಸು ಸ್ವಾಮಿ ಅವತ್ತು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದು ಮಾತ್ರ ಅಲ್ಲ, ಆ ದ್ರಾಕ್ಷರಸದ ನಿಮಿತ್ತ ಹೇಗೆ ಶಾಪ ಬಂತು ಅದೇ ಕಾನಾ ಊರಿನಲ್ಲಿ ಅದೇ ದ್ರಾಕ್ಷರಸದ ಮೂಲಕ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ತನ್ನ ಮಹಿಮೆಯನ್ನು ತೋರ್ಪಡಿಸಿ ಅಲ್ಲಿ ಆಶೀರ್ವಾದವನ್ನು ಉಂಟು ಮಾಡಿದ್ರು. ಇವತ್ತು ನಿಮ್ಮ ಜೀವಿತದ ಮೂಲಕ, ನಿಮ್ಮ ಮೂಲಕ ದೇವರು ಅನೇಕರಿಗೆ ಆಶೀರ್ವಾದವುಳ್ಳಂಥ ಪಾತ್ರೆಯಾಗಿ ನಿಮ್ಮನ್ನು ಉಪಯೋಗಿಸಿ ನೀವು ಕಳೆದುಕೊಂಡಿರುವಂಥದ್ದೆಲ್ಲವನ್ನ ದೇವರು ಪುನರ್ಸ್ಥಾಪಿಸುವಂಥ ದೇವರಾಗಿದ್ದಾರೆ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.